ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ನನ್ನ ರೈತರಿಗೆ ಹಾಗೆ ನನ್ನ ವೀಕ್ಷಕರಿಗೆ ದರ್ಶು ಎಜುಕೇರ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ರೈತರಿಗೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ನಿಮ್ಮ ಖಾತೆಗಳಿಗೆ ಇಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಈಗೆಲ್ಲ ನೀವು ಕಾಯ್ತಾ ಇದ್ದೀರಾ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ರೈತರಿಗೆ ಇಲ್ಲಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಹಾಗೆ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಜೊತೆಗೆ ನಿಮ್ಮ ಖಾತೆಗಳಿಗೆ 5 ರಿಂದ 10 ಸಾವಿರ ರೂಪಾಯಿ ಕೂಡ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಯಾವಾಗ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಇದೆ, ಈ ಒಂದು ಹಣ ಯಾವ ದಿನಾಂಕದಂದು ಬರ್ತಾ ಇದೆ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ ಎಲ್ಲ ರೈತರಿಗೂ ಕೂಡ ಒಂದು ಸಣ್ಣ ರಿಕ್ವೆಸ್ಟು ಏನು ಅಂತಂದರೆ, ಇದೇ ರೀತಿಯಾದಂಥ ಅಪ್ಡೇಟ್ಸು ಮಾಹಿತಿಗಳು ನಿಮಗೆ ದಿನನಿತ್ಯ ಈ ಒಂದು ನಮ್ಮ ದರ್ಶು ಎಜುಕೇರ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಉಪಯುಕ್ತ ಮಾಹಿತಿಗಳು ನಿಮಗೆ ದಿನೇ ದಿನೇ ಸಿಗ್ತಾ ಹೋಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋಗೆ ಎಷ್ಟಾಗುತ್ತೆ ಅಷ್ಟು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಬೇಗ ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲ ರೈತರಿಗೂ ಇಲ್ಲಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಕೇಂದ್ರ ಸರ್ಕಾರದ ಕಡೆಯಿಂದ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಈಗ ಜಮಾ ಆಗ್ತಾ ಇರುವಂಥದ್ದು. ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಆಗಿ 20,000 ಕೋಟಿ ಹಣವನ್ನು ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡ್ತಾರೆ. ನಿಮಗೆ ಈ ಒಂದು 20ನೇ ಕಂತಿನ ಹಣ ಏನು ರಿಲೀಸ್ ಮಾಡಬೇಕಾದ್ರೆ ನಿಮಗೆ ಎಲ್ರಿಗೂ ಕೂಡ 2 ಸಾವಿರ ರೂಪಾಯಿ ಹಾಕಬೇಕಂದ್ರೆ 20,000 ಕೋಟಿ ಹಣ ಬೇಕು. ಈ ಒಂದು ಹಣವನ್ನು ನಿಮಗೆ ರಿಲೀಸ್ ಮಾಡ್ತಾರೆ. ಈ ಒಂದು ಹಣ ರಿಲೀಸ್ ಆಯಿತು ಅಂತಂದರೆ ನಿಮಗೆ 1 ರಿಂದ 3 ದಿನದ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಆಗುತ್ತೆ. ಈಗೆಲ್ಲ ನೀವು ನೋಡ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ತಿಂಗಳಗಟ್ಟಲೆ ಲೇಟ್ ಆಗುತ್ತೆ ಒಂದೊಂದು ಸಲ. ಆದರೆ ಈ ಒಂದು ಹಣ ಏನಿದೆ ಲೇಟ್ ಆಗೋದಿಲ್ಲ. ಇದು ನಿಮಗೆ ಯಾವುದೇ ರೀತಿಯಾದಂಥ ತಾಂತ್ರಿಕ ದೋಷ ಇರಲಿ ಏನೇ ಇರಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ. 1 ರಿಂದ 3 ದಿನಗಳಲ್ಲಿ ನಿಮಗೆ ಹಣ ಜಮಾ ಆಗುವಂಥದ್ದು. ಹಾಗಾದರೆ ಈ ಒಂದು 20,000 ಕೋಟಿ ಹಣ ರಿಲೀಸ್ ಆದಮೇಲೆ ಅಂದರೆ ನಿಮಗೆ ಇದು 4 ತಿಂಗಳಿಗೆ ಒಂದು ಸಲ ಬರೋದು. 2,000 ರೂಪಾಯಿ ಹಣ ನಿಮಗೆ ವಾರ್ಷಿಕವಾಗಿ ಒಂದು 3 ಕಂತುಗಳು ಬರುವಂಥದ್ದು. ಹಾಗಾಗಿ ವೀಕ್ಷಕರೇ, ಈ ಒಂದು 20ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಯಾವಾಗ ಬರುತ್ತೆ ಅಂತ. ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ 5 ರಿಂದ 10 ಸಾವಿರ ರೂಪಾಯಿನ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥ ಮಾಹಿತಿ ಈಗ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಅದು ಯಾವಾಗ ಬಂದು ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಕ್ಷಕರೇ. ನಿಜವಾಗ್ಲೂ 5 ರಿಂದ 10 ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಾ? ಇಲ್ಲ ವೀಕ್ಷಕರೇ, ಇಲ್ಲಿ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಅಷ್ಟೇ ಬಂದು ಜಮಾ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಕಡೆಯಿಂದ ನಿಮಗೆ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಅದಾದರೆ ಅದಕ್ಕಿಂತ ನಿಮಗೆ 10,000 ರೂಪಾಯಿ ಹಣ 5,000 ರೂಪಾಯಿ ಹಣ ಜಮಾ ಮಾಡ್ತಾ ಹೋದರೆ ಇಲ್ಲಿ ದೇಶದ ಆರ್ಥಿಕತೆಯ ಪರಿಸ್ಥಿತಿ ಏನಿದೆ ಹದಗೆಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಟ್ಯಾಕ್ಸ್ ಹೆಚ್ಚಿಗೆ ಆಗುತ್ತೆ, ಬದುಕೋಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಯೋಜನೆಯಡಿಯಲ್ಲಿ ಹೆಚ್ಚು ಹಣ ಕೊಡ್ತಾ ಹೋದರೆ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಡ್ತಾ ಹೋಗುತ್ತೆ. ಈಗಾಗಲೇ ನೀವು ನೋಡಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ 2,000 ರೂಪಾಯಿ ತಿಂಗಳಿಗೆ ಹಾಕ್ತಾ ಇದ್ದಾರೆ. ಹೌದಾ? ಎಲ್ಲರ ಖಾತೆಗೂ ಕೂಡ ಅಂದರೆ ಎಲ್ಲ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಕರ್ನಾಟಕದಲ್ಲಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳಿಗೆ. ಈಗಲೇ ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಕೂಡ ಈಗ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ಸರ್ಕಾರದ ಕಡೆ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಇಲ್ಲಿ ಟ್ಯಾಕ್ಸ್ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು, ಎಲ್ಲ ಕಡೆ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಡ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಿಮಗೆ 2,000 ರೂಪಾಯಿ ಹಣ ತಲುಪ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಿಗೆ 5,000 10,000 ಇದೇ ಯಾವ ರೀತಿಯಾದ ಅಮೌಂಟ್ ಕೂಡ ನಿಮಗೆ ಬಂದು ತಲುಪೋದಿಲ್ಲ ವೀಕ್ಷಕರೇ. ನೋಡಿ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ? ಹಾಗಾದರೆ ನಿಮಗೆ PM ಕಿಸಾನ್ ಯೋಜನೆಯ ಹಣ ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ರೈತರೇ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿದ್ರಾ? ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನು ಒಂದು 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು 20ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಬಂದು ತಲುಪ್ತಾ ಇದೆ ವೀಕ್ಷಕರೇ. ಇಲ್ಲಿ 20ನೇ ತಾರೀಕು, ಇದೇ ಒಂದು ಜೂನ್ 20ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ತಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅನ್ಬೋದು. ಹಾಗೆಯೇ ಇದೇ ಒಂದು ಖುಷಿಯಲ್ಲಿ ಎಲ್ಲರೂ ಕೂಡ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ನ ಮಾಡಿ. ಇದೇ ರೀತಿಯಾದಂಥ ಒಂದು ಮಾಹಿತಿಗಳು ನಿಮಗೆ ದಿನೇ ದಿನೇ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.